ನಮಸ್ಕಾರ. ನನ್ನ ಹೆಸರು ವಿನಯ್ ಚಂದ್ರಮೌಳಿ. ನಾನು ಬಿಸ್ನೆಸ್ ಅಲ್ಲಿದ್ದೀನಿ. ಮಾರ್ಕೆಟಿಂಗ್ ಏಜೆನ್ಸಿ. ನನ್ನ ಮಗನ ಹೆಸರು ಕೃಷಿ ಮಠದ ಅಂತೇಳಿ. ಬೇಸಿಕಲಿ ಒಂದು 3-4 ಡೇಸ್ ಬ್ಯಾಕ್ ವೈಫ್ ಹೇಳಿದ್ದು ಅಕ್ಷರಾಭ್ಯಾಸ ಇದೆ, ಫ್ರೀ ಮಾಡ್ಕೊಳ್ಳಿ, ಬರಲೇಬೇಕು ಅಂತಂದೇಳಿ. ಸೊ ನಾವು ಮಾಡ್ಸೋಕ್ಕಾಗಿರಲಿಲ್ಲ ಅಕ್ಷರಾಭ್ಯಾಸ. ವೈಫಿಗೆ ಮೊದಲಿಂದಲೂ ಶೃಂಗೇರಿ ಕರ್ಕೊಂಡು ಹೋಗ್ಬೇಕು, ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅಷ್ಟೊತ್ತಾಗಲೇ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಲಾಸ್ಟ್ ಇಯರ್. ಸೊ ಡ್ರೀಮ್ ಗಾಟ್ ಫುಲ್ಫಿಲ್ಡ್ ಬಿಕಾಸ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಟೀಚರ್ಸ್, ಎಲ್ಲರಿಗೂ ತುಂಬ ಪೇಷನ್ಸ್ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಮಕ್ಕಳನ್ನ. ನನ್ನ ಮಗ ನಾನು ಅಂದ್ಕೊಂಡೆ 2 months ಸಮ್ಮರ್ ಹಾಲಿಡೇಸ್ ಆದಮೇಲೆ ಅಷ್ಟು ಈಸಿಯಾಗಿ ಸ್ಕೂಲ್ಗೆ ಹೋಗಲ್ಲ, 1 ತಿಂಗಳು ಬೇಗ ಅಡ್ಜಸ್ಟ್ ಆಗೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಓನ್ಲಿ 2 days, 2 ದಿನ ಮಾತ್ರ. 3ನೇ ದಿನ ನಾನು ಅವನೇ ಎದ್ದು ಅವನೇ ರೆಡಿಯಾಗಿ ನಾನು ಹೋಗ್ತೀನಿ ಸ್ಕೂಲಿಗೆ ಅಂತ. ಐ ವಾಸ್ ಹ್ಯಾಪಿ ಟು ಕಮ್ ಹಿಯರ್. ಆ್ಯಂಡ್ ನಮ್ಮ ಮ್ಯಾಮ್ ಅರ್ಚನಾ ಮ್ಯಾಮು ಮತ್ತು ಶಶಿ ಮ್ಯಾಮ್, ಐ ವಾಂಟ್ ಟು ಥ್ಯಾಂಕ್ ದ್ಯಾಮ್. ತುಂಬ ಪೇಷನ್ಸಿಂದ ಮಕ್ಕಳನ್ನ ನೋಡ್ಕೊತಾರೆ. ನಾನು ಹೇಳಿದೆ ಅಷ್ಟೊಂದು ಪೇಷನ್ಸಿಂದ ಇರಬೇಡ್ರಿ, ಅವ್ರ ಜೊತೆಗೆ ಬೈರಿ ಗದರಿಸ್ರಿ, ಸ್ವಲ್ಪ ಇದಾಗಿರಿ. ಇಲ್ಲ ಅಂತಂದ್ರೆ ನಮ್ಮ ಮನೆ ಬಿಟ್ಟು ಬರೀ ಸ್ಕೂಲಲ್ಲಿ ಇಟ್ಬಿಡ್ತಾರೆ ನೋಡ್ರಿ ಮಕ್ಕಳು ಅಂತ. ಆ್ಯಂಡ್ ಒನ್ಸ್ ಅಗೇನ್ ಐ ಥ್ಯಾಂಕ್ ಎವ್ರಿವನ್ ಸರ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ. ವಿ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನನ್ನ ಹೆಸರು ಮಮತಾ ಅಂತ. ನನ್ನ ಮಗನ ಹೆಸರು ಧ್ರುವ ಅಂತ. ಎಜುಕೇಶನ್ ಹೋಗ್ತಾ ಇದ್ದೆ. ಇಲ್ಲಿ ನನಗೆ ತುಂಬ ಖುಷಿ ಆಯಿತು. ಯಾವ ಶಾಲೆಯಲ್ಲೂ ನಾನು ಕೇಳಿಲ್ಲ, ನೋಡಿಲ್ಲ. ನಾನು ಇವತ್ತವರೆಗೂ ಪಾದ ಪೂಜೆ ಮಾಡಿಸೋದೇ ಆಗಲಿ, ಅಕ್ಷರಾಭ್ಯಾಸ ಮಾಡಿಸೋದೇ ಆಗಲಿ, ನಾನು ಇವತ್ತವರೆಗೂ ಕೇಳಿಲ್ಲ. ತುಂಬ ಚೆನ್ನಾಗಾಯಿತು. ಇದು ನಮ್ಗೆ ತುಂಬ ಇಷ್ಟ ಆಯಿತು.
ಶಿಕ್ಷಕರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಸಹಕರಿಸಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಧನ್ಯವಾದಗಳು. ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾನೆ ಇರಲಿಲ್ಲ ಬಿಡಿ, ನಾವು ಮಾಡಿಲ್ಲ. ನಮ್ಮ ದೊಡ್ಡ ಮಗನು ಇಲ್ಲೇ ಓದೋದು, ಅವನಿಗೂ ಮಾಡಿಸಿರ್ಲಿಲ್ಲ. ಅವನಿಗೆ ಹೋದ ವರ್ಷ ಪಾಠ ಪೂಜೆ ಮಾಡಿಸಿದ್ರು. ಈ ವರ್ಷವೂ ಇವನಿಗೆ ಪಾಠ ಪೂಜೆ ಮತ್ತೆ ಅಕ್ಷರಾಭ್ಯಾಸ. ನಾವಿವತ್ತು ಹೊರಗಡೆ ಹೋಗಿ ಎಲ್ಲಿ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಇದ್ರೂ 10,000 ಫ್ಯಾಮಿಲಿ ಹೋಗಿ ಮಾಡಿಸ್ಕೊಬರ್ತಿದ್ರು 10,000 ಖರ್ಚಾಗುತ್ತೆ. ನಮ್ಮ ಬಡತನದಲ್ಲಿ ಅಷ್ಟು ಖರ್ಚು ಮಾಡ್ಕೊಂಡು ಹೋಗಿ ಮಾಡಿಸ್ತಾನೆ ಇರಲಿಲ್ಲ. ತುಂಬ ಧನ್ಯವಾದಗಳು ಶಾಲೆ ಪರವಾಗಿ ನಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿ. ಆದರೂ ಇಷ್ಟೊಂದು ಮಕ್ಕಳ ಜೊತೆಯಲ್ಲಿ ಒಬ್ಬರು ಗುರುಗಳನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಮಾಡಿಸಿದ್ದು. ಇದು ಈ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸಿರೋದು ಅದು ಅವ್ರ ಪುಣ್ಯನೋ ನಮ್ಮ ಪುಣ್ಯನೋ ಏನೋ ಭಗವಂತ ಇಷ್ಟರ ಮಟ್ಟಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ. ಶಿಕ್ಷಣದಲ್ಲೂ ತುಂಬ ಚೆನ್ನಾಗಿದೆ. ನಮ್ಮ ದೊಡ್ಡ ಮಗನೂ ಅಷ್ಟೇ, ಯಾವಾಗಲೂ 98, 96 ಇಲ್ವೇ ಇಲ್ಲ, 98, 99 ಇರ್ತಾನೆ ಯಾವಾಗಲೂ ಪರ್ಸೆಂಟೇಜಲ್ಲಿ. ಸ್ಕೂಲ್ಗೆ ನಮ್ಮ ಅವ್ರನ್ನಾಗೆ ಇರ್ತಾರೆ. ಅಷ್ಟು ನೀಟಾಗಿ ಎಲ್ಲರಿಗೂ ಟೀಚ್ ಮಾಡ್ತಾರೆ. ಎಲ್ಲ ಟೀಚರ್ಸ್ಗೂ ಅಷ್ಟರ ಮಟ್ಟಿಗೆ ನನ್ನ ಮಗನ ತಯಾರು ಮಾಡೋದಕ್ಕೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನನ್ನ ಚಿಕ್ಕ ಮಗನ್ನು ಅದೇ ರೀತಿ ಎಜುಕೇಷನ್ ಕೊಟ್ಟು ಬೆಳೆಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. Respected dignitaries and areas, my dear parents, ಎಲ್ಲ ಪೋಷಕರು ಎಷ್ಟೇ ಕೆಲಸ ಸಹ ತಮ್ಮ ಅಮೂಲ್ಯವಾದ ಸಮಯವನ್ನು ಒದಗಿಸಿ ತಮ್ಮ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ನೀವು ಗಮನಿಸಿದ್ದೀರಾ. ಮೊಟ್ಟ ಮೊದಲಿಗೆ ನಿಮಗೆ ಮಹಾತ್ಮ ವಿದ್ಯಾಲಯದ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಮಹಾತ್ಮ ವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಸಹ DKG ಮತ್ತು LKG ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಕಾರ್ಯಕ್ರಮವನ್ನು ಹಾಕಿಕೊಳ್ತೀವಿ. ಇಂದು ಅಕ್ಷರಾಭ್ಯಾಸದ ಜೊತೆಗೆ ಮಾತೃ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿ ವರ್ಷ ಮುಂದುವರಿಯುತ್ತೆ. ಈ ಮಕ್ಕಳಿಗೆ ಅಲ್ಲ, ಇನ್ನ ಹೆಚ್ಚಿನ ಮುಂದಿನ ತರಗತಿಯಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ರೋ ಆ ಮಕ್ಕಳಿಗೂ ಸಹ ಮಾಡ್ತಾ ಇದ್ದೀವಿ. ಇಲ್ಲಿ ಸಂಸ್ಕೃತಿ ಮತ್ತು ಟ್ರೆಡಿಷನಲ್ ಪ್ರೋಗ್ರಾಮ್ಸ್ ಏನಿದೆ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ನಾವು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತೀವಿ.